ಬಸವ ಐಟೆ ಚಾನಲ್ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟ್ರಾನ್ಸ್ಡ್ಯೂಸರ್ಸ್ ಚಾಪ್ಟ್ರಲ್ಲಿ ಬರ್ತಕ್ಕಂಥ ಇಂಡಕ್ಟಿವ್ ಟ್ರಾನ್ಸ್ಡ್ಯೂಸರ್ಸ್ ಟಾಪಿಕ್ ಬಗ್ಗೆ ನೋಡೋಣ. ಈ ಟಾಪಿಕ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಸೆಕೆಂಡ್ ಇಯರ್ ಅವ್ರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಬರುತ್ತೆ. ಸೊ ಇದಕ್ಕಿಂತ ಮುಂಚಿನ ವೀಡಿಯೋಗಳಲ್ಲಿ ನಾವು ಟ್ರಾನ್ಸ್ಡ್ಯೂಸರ್ ಅಂದ್ರೇನು, ಅದರಲ್ಲಿ ಆ್ಯಕ್ಟಿವ್ ಟ್ರಾನ್ಸ್ಡ್ಯೂಸರ್, ಪಾಸಿವ್ ಟ್ರಾನ್ಸ್ಡ್ಯೂಸರ್ಗಳಂದ್ರೇನು, ಆಮೇಲೆ ಕೆಲವೊಂದು ಟೆಂಪ್ರೇಚರ್ ಡಿಟೆಕ್ಟ್ ಮಾಡೋಂಥ ಟ್ರಾನ್ಸ್ಡ್ಯೂಸರ್ ಆಗಿರ್ಬೋದು ಅಥವಾ ಸೆನ್ಸರ್ಗಳನ್ನ ನೋಡಿದ್ವಿ, ಯಾವ ಥರ ಕೆಲಸ ಮಾಡ್ತವೆ ಅವು ಅಂತ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಂಡಕ್ಟಿವ್ ಟ್ರಾನ್ಸ್ಡ್ಯೂಸರ್ಸ್ ಬಗ್ಗೆ ನೋಡೋಣ. ಸೊ ಇಂಡಕ್ಟಿವ್ ಟ್ರಾನ್ಸ್ಡ್ಯೂಸರ್ಸ್ ಅಂದರೆ ಇಲ್ಲಿ ಇಂಡಕ್ಟರ್ನ ತೊಗೊಂಡು ಅಥವಾ ಇಂಡಕ್ಟನ್ಸ್ನ ತೊಗೊಂಡು ಅದರಲ್ಲಿ ವೇರಿಯೇಷನ್ ಆಗೋಂಥ ಪ್ರಾಪರ್ಟಿನ ತೊಗೊಂಡು ಕೆಲವೊಂದು ಫಿಸಿಕಲ್ ಕ್ವಾಂಟಿಟೀಸ್ನ ಮೆಜರ್ ಮಾಡೋಂಥ ಸೆನ್ಸರ್ಗಳು ಇಂಡಕ್ಟಿವ್ ಟ್ರಾನ್ಸ್ಡ್ಯೂಸರ್ ಅಂದರೆ. ಸೊ ಆ್ಯನ್ ಇಂಡಕ್ಟಿವ್ ಸೆನ್ಸರ್ ವರ್ಕ್ಸ್ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಪ್ರಿನ್ಸಿಪಲ್. ಸೊ ಕೆಳಗಡೆ ಹೇಳಿದಂಥ ಪ್ರಿನ್ಸಿಪಲ್ಗಳು ಬೇಸ್ಡ್ ಆಗಿ ಈ ಇಂಡಕ್ಟಿವ್ ಸೆನ್ಸರ್ಗಳು ವರ್ಕ್ ಮಾಡ್ತವೆ. ಅದರಲ್ಲಿ ಒಂದನೇದು ವೇರಿಯೇಷನ್ ಆಫ್ ಸೆಲ್ಫ್ ಇಂಡಕ್ಟನ್ಸ್. ಸೊ ಇದರಲ್ಲಿ ಒಂದೇ ಇಂಡಕ್ಟನ್ಸ್ ಕಾಯಿಲ್ ಇರುತ್ತೆ. ಅದರಲ್ಲಿ ಚೇಂಜಸ್ ಮಾಡೋದ್ರಿಂದ, ಅದರ ವ್ಯಾಲ್ಯೂವಲ್ಲಿ ಚೇಂಜಸ್ ಮಾಡೋದ್ರಿಂದ ನಾವು ಬೇರೆ ಯಾವ ಫಿಸಿಕಲ್ ಕ್ವಾಂಟಿಟೀಸ್ನ ಸೆನ್ಸ್ ಮಾಡ್ಬೋದು. ಇನ್ನೊಂದು ಪ್ರಿನ್ಸಿಪಲ್ ಏನಂದರೆ ವೇರಿಯೇಷನ್ ಆಫ್ ಮ್ಯೂಚುವಲ್ ಇಂಡಕ್ಟನ್ಸ್. ಸೊ ಇಲ್ಲಿ ನಂಬರ್ ಆಫ್ ಇಂಡಕ್ಟರ್ ಕಾಯಿಲ್ಗಳು ಕೂಡಿ ಕೆಲಸ ಮಾಡ್ತಾ ಇರ್ತವೆ. ಸೊ ಅದರಲ್ಲಿ ಚೇಂಜಸ್ನ ತೊಗೊಂಡು ನಾವು ಕೆಲವೊಂದು ಫಿಸಿಕಲ್ ಕ್ವಾಂಟಿಟೀಸ್ನ ಮೆಜರ್ ಮಾಡ್ಬೋದು. ಮತ್ತು ಪ್ರೊಡಕ್ಷನ್ ಆಫ್ ಎಡಿ ಕರೆಂಟ್ಸ್. ಸೊ ಎಡಿ ಕರೆಂಟ್ ಏನು ಪ್ರೊಡ್ಯೂಸ್ ಆಗುತ್ತೋ ಇಂಡಕ್ಷನ್ ಆಗಬೇಕಾದ್ರೆ ಆ ಪ್ರೊಸೆಸಲ್ಲಿ ಅದನ್ನು ಮೆಜರ್ ಮಾಡಿ ಕೂಡ ನಾವು ಕೆಲವೊಂದು ಫಿಸಿಕಲ್ ಕ್ವಾಂಟಿಟೀಸ್ನ ಸೆನ್ಸ್ ಮಾಡ್ಬೋದು ಅಥವಾ ಮೆಜರ್ ಮಾಡ್ಬೋದು. ಸೊ ಮೊದಲಿಗೆ ವೇರಿಯೇಷನ್ ಆಫ್ ಸೆಲ್ಫ್ ಇಂಡಕ್ಟನ್ಸ್ ಬೇಸ್ಡ್ ಸೆನ್ಸರ್. ಅದರಲ್ಲಿ ಯಾವ್ಯಾವ ರೀತಿ ಸೆಲ್ಫ್ ಇಂಡಕ್ಟನ್ಸ್ನ ವೇರಿ ಮಾಡಿ ಯಾವ ಥರ ಸೆನ್ಸ್ ಮಾಡ್ತೀವಿ ಬೇರೆ ಬೇರೆ, ಅಥವಾ ಯಾವ ಥರ ನಾವು ಸೆಲ್ಫ್ ಇಂಡಕ್ಟನ್ಸ್ನ ಚೇಂಜ್ ಮಾಡ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ದ ವೇರಿಯೇಷನ್ ಆಫ್ ಸೆಲ್ಫ್ ಇಂಡಕ್ಟನ್ಸ್ ಕ್ಯಾನ್ ಬಿ ಡನ್ ಬೈ. ಸೊ ಸೆಲ್ಫ್ ಇಂಡಕ್ಟನ್ಸ್ನ ಚೇಂಜ್ ಮಾಡಬೇಕು, ಇಂಡಕ್ಟನ್ಸ್ ವ್ಯಾಲ್ಯೂ ಚೇಂಜ್ ಮಾಡಬೇಕು ಸೆಲ್ಫ್ ಇಂಡಕ್ಟನ್ಸಲ್ಲಿ ಅಂದರೆ ಅದರಲ್ಲಿ ಕೂಡ ಬೇರೆ ಬೇರೆ ಆದಂಥ ಬೇರೆ ಬೇರೆ ದಾರಿಗಳಿದ್ದಾವೆ. ಅದರಲ್ಲಿ ಫಸ್ಟ್ ಒನ್ ಚೇಂಜ್ ಇನ್ ನಂಬರ್ ಆಫ್ ಟರ್ನ್ಸ್. ಸೊ ಇಂಡಕ್ಟನ್ಸ್ ಕಾಯಿಲ್ ಟರ್ನ್ಸ್ ಏನು ಮಾಡಿರ್ತಾರೋ, ವೈಂಡಿಂಗ್ ಏನು ಮಾಡಿರ್ತಾರೋ ಆ ವೈಂಡಿಂಗಲ್ಲಿ ಟರ್ನ್ಸ್ ನಂಬರ್ಸ್ನ ಚೇಂಜ್ ಮಾಡೋದ್ರಿಂದ, ಅಂದರೆ ಟರ್ನ್ಸ್ ಜಾಸ್ತಿ ಮಾಡೋದ್ರಿಂದ ಅಥವಾ ಕಡಿಮೆ ಮಾಡೋದ್ರಿಂದ ಈ ಇಂಡಕ್ಟನ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ಬೋದು ಸೆಲ್ಫ್ ಇಂಡಕ್ಟನ್ಸಲ್ಲಿ. ನೆಕ್ಸ್ಟ್ ಸೆಕೆಂಡಲ್ಲಿ ಚೇಂಜ್ ಇನ್ ಜಿಯೋಮೆಟ್ರಿಕ್ ಕಾನ್ಫಿಗರೇಷನ್. ಸೊ ಜಿಯೋಮೆಟ್ರಿಕ್ ಕಾನ್ಫಿಗರೇಷನ್ ಚೇಂಜ್ ಮಾಡೋದಂದರೆ ಇಲ್ಲಿ ಕಾಯಿಲ್ಗಳ ಮಧ್ಯೆ ಡಿಸ್ಟೆನ್ಸ್ ಆಗಿರ್ಬೋದು ಅಥವಾ ಕಾಯಿಲ್ದು ಕ್ರಾಸ್ ಸೆಕ್ಷನಲ್ ಏರಿಯಾ ಏನಿರುತ್ತೋ ಅದನ್ನೆಲ್ಲ ಚೇಂಜ್ ಮಾಡೋದ್ರಿಂದ ನಾವು ಇಲ್ಲಿ ಜಿಯೋಮೆಟ್ರಿಕ್ ಕಾನ್ಫಿಗರೇಷನ್ ಚೇಂಜ್ ಮಾಡೋದ್ರಿಂದ ಕೂಡ ಸೆಲ್ಫ್ ಇಂಡಕ್ಟನ್ಸಲ್ಲಿ ಇಂಡಕ್ಟನ್ಸ್ನ ಚೇಂಜ್ ಮಾಡ್ಬೋದು. ಆ್ಯಂಡ್ ಚೇಂಜ್ ಇನ್ ಪರ್ಮಿಯಬಿಲಿಟಿ. ಸೊ ಪರ್ಮಿಯಬಿಲಿಟಿ ಅಂದರೆ ಇಲ್ಲಿ ಕೋರ್ನ, ಅಂದರೆ ಇಂಡಕ್ಟನ್ಸ್ ಕಾಯಿಲಲ್ಲಿ ಏನು ಕೋರ್ ಯೂಸ್ ಮಾಡಿರ್ತೀವಿ ಆ ಕೋರ್ನ ಡಿಸ್ಪ್ಲೇಸ್ ಮಾಡೋದ್ರಿಂದ ನಾವು ಪರ್ಮಿಯಬಿಲಿಟಿನ ಚೇಂಜ್ ಮಾಡ್ಬೋದು. ಆ್ಯಂಡ್ ಚೇಂಜ್ ಇನ್ ರಿಲಕ್ಟನ್ಸ್. ಸೊ ರಿಲಕ್ಟನ್ಸ್ ಚೇಂಜ್ ಮಾಡೋದ್ರಿಂದ ಇಲ್ಲಿ ಎರಡು ಕೋರ್ಸ್ ಇರ್ತವೆ, ಒಂದು ಮೇನ್ ಕೋರ್, ಇನ್ನೊಂದು ಟಾರ್ಗೆಟ್ ಕೋರ್. ಸೊ ಅಲ್ಲಿ ಟಾರ್ಗೆಟ್ ಕೋರ್ನ ಮೂವ್ ಮಾಡೋದ್ರಿಂದ ಅಲ್ಲಿ ಚೇಂಜ್ ಆಗುವಂಥ ಇಂಡಕ್ಟನ್ಸ್ನ ತೊಗೊಂಡು ಅದರಿಂದ ಕೂಡ ಕೆಲವೊಂದು ಫಿಸಿಕಲ್ ಕ್ವಾಂಟಿಟೀಸ್ನ ಮೆಜರ್ ಮಾಡ್ಬೋದು. ಸೊ ಈ 4 ರೀತಿಯಲ್ಲಿ ಯಾವ್ಯಾವ ರೀತಿ ನಾವು ಇಂಡಕ್ಟನ್ಸ್ನ ಚೇಂಜ್ ಮಾಡ್ತೀವಿ ಅನ್ನೋದು ಸ್ವಲ್ಪ ಬ್ರೀಫಾಗಿ ನೋಡೋಣ. ಸೊ ಮೊದಲದ್ದು ಚೇಂಜ್ ಇನ್ ನಂಬರ್ ಆಫ್ ಟರ್ನ್ಸ್. ದ ಸೆಲ್ಫ್ ಇಂಡಕ್ಟನ್ಸ್ ಆಫ್ ಎ ಕಾಯಿಲ್ ಕ್ಯಾನ್ ಬಿ ವೇರಿಡ್ ಬೈ ಚೇಂಜಿಂಗ್ ದ ನಂಬರ್ ಆಫ್ ಟರ್ನ್ಸ್ ಬೈ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಆರ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಮೂವಿಂಗ್ ಆರ್ಮ್. ಸೊ ಒಂದು ಸೆಲ್ಫ್ ಇಂಡಕ್ಟನ್ಸಲ್ಲಿ ಒಂದೇ ಕಾಯಿಲ್ ಇರುತ್ತೆ. ಆ ಕಾಯಿಲಲ್ಲಿ ಇರೋಂಥ ಇಂಡಕ್ಟನ್ಸ್ ವ್ಯಾಲ್ಯೂ ಫಿಕ್ಸ್ಡ್ ಇರುತ್ತೆ. ಒಂದು ಕಾಯಿಲ್ ಎಷ್ಟು ಟರ್ನ್ಸ್ ಮಾಡಿರ್ತೀವೋ ಅದ್ರ ಮೇಲೆ ಅದ್ರ ವ್ಯಾಲ್ಯೂ ಫಿಕ್ಸ್ಡ್ ಇರುತ್ತೆ. ಅದು ಇಲ್ಲಿ ನಾವೇನು ಮಾಡ್ಬೋದು, ಆ ನಂಬರ್ ಆಫ್ ಟರ್ನ್ಸ್ನ ಚೇಂಜ್ ಮಾಡಿ, ಎಷ್ಟು ವೈಂಡಿಂಗ್ ಮಾಡಿರ್ತೀವೋ ಅದನ್ನು ವೈಂಡಿಂಗ್ ಟರ್ನ್ಸ್ನ ಜಾಸ್ತಿ ಮಾಡೋದ್ರಿಂದ ಅಥವಾ ಕಡಿಮೆ ಮಾಡೋದ್ರಿಂದ ನಾವು ಇಂಡಕ್ಟನ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ಬೋದು. ಆದರೆ ಇಲ್ಲಿ ಫಿಸಿಕಲಾಗಿ ನಾವು ಟರ್ನ್ಸ ಹೆಚ್ಚಿಗೆ ವೈಂಡಿಂಗ್ನ ಡಿಕ್ರೀಸ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಒಂದ್ಸಲ ಇಂಡಕ್ಟನ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ಮೇಲೆ ಮತ್ತು ನಾವು ವೈಂಡಿಂಗ್ಸ್ನ ಜಾಸ್ತಿ ಮಾಡಬೇಕು, ವೈಂಡಿಂಗ್ಸ್ನ ಕಡಿಮೆ ಮಾಡಬೇಕು ಅಂದರೆ ಆಗಲ್ಲ. ಸೊ ಅದರಿಂದಾಗಿ ಏನು ಮಾಡ್ತೀವಿ ಅಂದರೆ ನಾವಿಲ್ಲಿ ಒಂದು ಮೂವಿಂಗ್ ಆರ್ಮ್ನ ಬಳಸ್ಕೊಂಡು ಬೇರೆ ಬೇರೆ ವೈಂಡಿಂಗ್ ರೇಂಜಲ್ಲಿ ನಾವು ಅದನ್ನು ಕನೆಕ್ಟ್ ಮಾಡೋ ರೀತಿ ಮಾಡಿರ್ತೀವಿ ಒಂದೇ ಕಾಯಿಲಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇಲ್ಲಿಂದ ಇಲ್ಲಿಗೆ ಒಂದು ಕಾಯಿಲು ವೈಂಡಿಂಗ್ ಮಾಡಿರೋಂಥ ಕಾಯಿಲ್ ಇದೆ. ಸೊ ಒಂದು ಎಂಡನ್ನು ಡೈರೆಕ್ಟಾಗಿ ಔಟ್ಪುಟ್ ತೊಗೊಳ್ತೀವಿ, ಇನ್ನೊಂದು ಎಂಡನ್ನು ಏನು ಮಾಡ್ತೀವಿ ಅಂದರೆ ಇಲ್ಲಿ ಮೂವಿಂಗ್ ಕಾಯಿಲ್ಗೆ ಅಟ್ಯಾಚ್ ಮಾಡಿರ್ತೀವಿ, ಇನ್ನೊಂದು ಎಂಡನ್ನು, ಔಟ್ಪುಟ್ ಎಂಡನ್ನು. ಸೊ ಈ ಇನ್ನೊಂದು ಎಂಡನ್ನು ನಾವು ಮೇಲೆ ಕೆಳಗೆ ಮಾಡ್ಕೊತೋದಂಗೆಲ್ಲ ಏನಾಗುತ್ತೆ, ಇಲ್ಲಿ ಬೇರೆ ಬೇರೆ ವೈಂಡಿಂಗಿಗೆ ಟಚ್ ಆಗುತ್ತೆ ಮೂವಿಂಗ್ ಆರ್ಮ್. ಸೊ ಅವಾಗಲ್ಲಿ ಈ ಒಂದು ನಾವೇನು ಔಟ್ಪುಟ್ ತೊಗೊಳ್ತೀವೋ ಒಂದು ಫಿಕ್ಸ್ಡ್ ಎಂಡ್, ಇನ್ನೊಂದು ಮೂವಿಂಗ್ ಎಂಡ್,
ಆ ಎರಡು ಎಂಡ್ಗಳ ಮಧ್ಯೆ ಎಷ್ಟು ಟರ್ನ್ಸ್ ಇರ್ತಾವೋ ಅಷ್ಟು ನಮಗೆ ಇಲ್ಲಿ ಇಂಡಕ್ಟೆನ್ಸ್ ಔಟ್ಪುಟ್ಟಲ್ಲಿ ಪ್ರೊವೈಡ್ ಆಗುತ್ತೆ. ಸೊ ಈ ಒಂದು ಪ್ರಿನ್ಸಿಪಲ್ ಬಳಸಿ ನಾವೇನು ಮಾಡ್ಬೋದು, ಇಂಡಕ್ಟೆನ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ, ಇದು ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ ನಾವು. ಮೇಲೆ ಕೆಳಗೆ ಒಂದೇ ದಿಕ್ಕಲ್ಲಿ ಮೂವ್ ಮಾಡ್ಬೋದು. ಆದರೆ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಈ ಥರ ರೌಂಡ್ ಆಗಿರುತ್ತೆ ಕಾಯಿಲ್. ನಾವು ಮೂವಿಂಗ್ ಆರ್ಮ್ ಏನಿರುತ್ತೆ ಅದು ಕೂಡ ರೊಟೇಟ್ ಆಗೋ ರೀತಿಯೇ ಅರೇಂಜ್ ಮಾಡಿರ್ತೀವಿ. ಸೊ ಒಂದು ಔಟ್ಪುಟ್ ಎಂಡ್ ಏನಿರುತ್ತೆ ಅದು ಮೂವಿಂಗ್ ಕಾಯಿಲಿಂದ ಡೈರೆಕ್ಟಾಗಿ ಕನೆಕ್ಟೆಡ್ ಆಗಿ ಬಂದಿರುತ್ತೆ. ಇನ್ನೊಂದು ಔಟ್ಪುಟ್ ಎಂಡ್ ಏನಿರುತ್ತೋ ಟೋಟಲ್ ಇಂಡಕ್ಟೆನ್ಸ್ ಕಾಯಿಲಲ್ಲಿ ಯಾವುದೋ ಒಂದು ಎಂಡನ್ನು ತೊಗೊಂಡಿರ್ತೀವಿ, ಸ್ಟಾರ್ಟಿಂಗ್ ಎಂಡ್ ಅಥವಾ ಎಂಡಿಂಗ್ ಎಂಡನ್ನು ತೊಗೊಂಡು ಈ ಎರಡು ಎಂಡ್ ಮುಖಾಂತರ ನಾವು ಇಂಡಕ್ಟೆನ್ಸ್ ಔಟ್ಪುಟ್ನ ತೊಗೊಳ್ತೀವಿ. ಸೊ ಇಲ್ಲಿ ಮೂವಿಂಗ್ ಆರ್ಮ್ನ ನಾವು ರೊಟೇಟ್ ಮಾಡೋದ್ರಿಂದ ಏನಾಗುತ್ತೆ, ಬೇರೆ ಬೇರೆ ವೈಂಡಿಂಗ್ಗೆ ಆ ಮೂವಿಂಗ್ ಆರ್ಮ್ ಕನೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿಂದ ನಾವು ವೈಂಡಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಈ ಪ್ಲೇಸಿಂದ, ಅಂದರೆ ಈ ಪ್ಲೇಸಿಂದ ಟೋಟಲ್ ಮತ್ತು ಈ ಪ್ಲೇಸ್ಗೆ ಟೋಟಲ್ ಒಂದು ರೊಟೇಷನಲ್ಲಿ ಒಂದು 100 ಟರ್ನ್ಸ್ ಇದಾವೆ ಅಂದ್ಕೊಟ್ರೆ, 100 ವೈಂಡಿಂಗ್ಸ್. ಅದೇ ನಾವು ಮೂವಿಂಗ್ ಆರ್ಮ್ನ ಎಲ್ಲಿ ಕನೆಕ್ಟ್ ಮಾಡಿರ್ತೀವಿ, ಈ ಎಂಡಿಂದ ಮತ್ತು ಮೂವಿಂಗ್ ಆರ್ಮ್ನ ಎಲ್ಲಿ ಕನೆಕ್ಟ್ ಮಾಡಿರ್ತೀವಿ ಆ ಎಂಡ್ಗೆ ಎಷ್ಟು ಟರ್ನ್ಸ್ ಇದಾವೆ ಅಥವಾ ಎಷ್ಟು ವೈಂಡಿಂಗ್ಸ್ ಇದಾವೆ ಅಷ್ಟು ಇಂಡಕ್ಟೆನ್ಸ್ ನಮಗೆ ಔಟ್ಪುಟ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಸ್ಟಾರ್ಟಿಂಗ್ ಎಂಡಿಂದ ನಾವು ಒಂದು ಔಟ್ಪುಟ್ ತೊಗೊಂಡಿದ್ದೀವಿ. ಈ ಮೂವಿಂಗ್ ಆರ್ಮ್ ನಾವು ಇಲ್ಲಿ ಕನೆಕ್ಟ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಈ ಪ್ಲೇಸಿಗೆ ಕನೆಕ್ಟ್ ಮಾಡಿದಾಗ ನಮಗೆ ಇಲ್ಲಿ 10 ವೈಂಡಿಂಗ್ಸ್ ಇದ್ದು ಅಂದ್ಕೊಟ್ಟು. ಸೊ ಆ 10 ವೈಂಡಿಂಗ್ಸ್ಗೆ ಎಷ್ಟು ಇಂಡಕ್ಟೆನ್ಸ್ ಆಗುತ್ತೋ ಅಷ್ಟು ಇಂಡಕ್ಟೆನ್ಸ್ ನಮಗೆ ಇಲ್ಲಿ ಔಟ್ಪುಟ್ ಬರುತ್ತೆ. ಸೊ ಈ ಥರ ನಾವು ಈ ಒಂದು ಮೂವಿಂಗ್ ಆರ್ಮ್ಸ್ನ ಚೇಂಜ್ ಮಾಡಿ ಲೀನಿಯರ್ ಡಿಸ್ಪ್ಲೇಸ್ಮೆಂಟಲ್ಲಿ ಮತ್ತು ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟಲ್ಲಿ ಇಂಡಕ್ಟೆನ್ಸ್ ವ್ಯಾಲ್ಯೂನ ನಾವು ಚೇಂಜ್ ಮಾಡ್ಕೋಬೋದು. ಇನ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ದ ಮೂವಿಂಗ್ ಆರ್ಮ್ ಇಸ್ ಡಿಸ್ಪ್ಲೇಸ್ಡ್ ಇನ್ ಅಪ್ ಡೌನ್ ಡೈರೆಕ್ಷನ್. ಸೊ ಲೀನಿಯರ್ ಡಿಸ್ಪ್ಲೇಸ್ಮೆಂಟಲ್ಲಿ ಮೂವಿಂಗ್ ಆರ್ಮ್ನ ಅಪ್ ಡೌನ್ ಡೈರೆಕ್ಷನ್ ಅಥವಾ ಲೆಫ್ಟ್ ರೈಟ್ ಡೈರೆಕ್ಷನಲ್ಲಿ, ಅಡ್ಡ ಇಟ್ಟರೆ ಲೆಫ್ಟ್ ರೈಟ್ ಡೈರೆಕ್ಷನಲ್ಲಿ ನಾವು ಮೂವ್ ಮಾಡ್ಬೋದಾಗಿರುತ್ತೆ. ಅದೇ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟಲ್ಲಿ ನಾವು ಈ ಒಂದು ಮೂವಿಂಗ್ ಆರ್ಮ್ನ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿ ಈ ಇಂಡಕ್ಟೆನ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ಕೋಬೋದಾಗಿರುತ್ತೆ. ಇನ್ ಬೋತ್ ದ ಕೇಸಸ್ ದ ಔಟ್ಪುಟ್ ದಟ್ ಈಸ್ ಸೆಲ್ಫ್ ಇಂಡಕ್ಟೆನ್ಸ್ ಈಸ್ ವೇರಿಡ್. ಸೊ ಎರಡು ಕೇಸಸಲ್ಲಿ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು ಅಥವಾ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ಎರಡರಲ್ಲೂ ಔಟ್ಪುಟ್ ಏನು ಚೇಂಜ್ ಆಗುತ್ತೆ ಅಂದರೆ ಸೆಲ್ಫ್ ಇಂಡಕ್ಟೆನ್ಸ್ ಚೇಂಜ್ ಆಗುತ್ತೆ. ಔಟ್ಪುಟ್ ಬರೋದು ನಮಗೆ ವೇರಿಡ್ ಸೆಲ್ಫ್ ಇಂಡಕ್ಟೆನ್ಸ್ ಬರುತ್ತೆ. ಸೊ ಇದು ಚೇಂಜ್ ಇನ್ ನಂಬರ್ ಆಫ್ ಟರ್ನ್ಸ್. ನೆಕ್ಸ್ಟ್ ಸೆಕೆಂಡ್ ಪ್ರಿನ್ಸಿಪಲ್, ಚೇಂಜ್ ಇನ್ ಜಿಯೋಮೆಟ್ರಿಕ್ ಕಾನ್ಫಿಗರೇಷನ್. ಸೊ ಇಲ್ಲಿ ಕಾಯಿಲ್ಸ್ನ ಬೇರೆ ಬೇರೆ ಪ್ಲೇಸಲ್ಲಿ ಚೇಂಜ್ ಮಾಡಿ ಆ ಕಾಯಿಲ್ಸ್ ಪ್ಲೇಸ್ನ ಚೇಂಜ್ ಮಾಡೋದ್ರಿಂದ ನಾವಿಲ್ಲಿ ಸೆಲ್ಫ್ ಇಂಡಕ್ಟೆನ್ಸ್ನ ವೇರಿ ಮಾಡ್ಕೋಬೋದು. ಅದು ಯಾವ ರೀತಿ ಅಂದರೆ, ಇನ್ ದಿಸ್ ಸೆನ್ಸರ್ ಅ ಕಾಯಿಲ್ ಈಸ್ ಮೇಡ್ ಇನ್ 2 parts and either the distance between the 2 parts is varied or the position of a moving coil is varied between 2 iron core parts of another coil. ಸೊ ಈ ಒಂದು ಸೆನ್ಸರಲ್ಲಿ ಏನು ಮಾಡಿತ್ತು ಅಂದರೆ, ಒಂದೇ ಕಾಯಿಲ್ನ 2 ಪಾರ್ಟ್ಸ್ ಆಗಿ ಮಾಡಿರ್ತಾರೆ. ಅಂದರೆ 2 ಪಾರ್ಟ್ಸ್ ಇರ್ತವೆ, ಒಂದೇ ಕಾಯಿಲ್ ಒಂದೇ ವೈರಿಂದ ವೈಂಡಿಂಗ್ ಮಾಡ್ತಂಥದ್ದು. ಸೊ ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಚೇಂಜ್ ಮಾಡೋದ್ರಿಂದ ನಾವು ಸೆಲ್ಫ್ ಇಂಡಕ್ಟೆನ್ಸ್ನ ಚೇಂಜ್ ಮಾಡ್ಬೋದು. ಅಥವಾ 2 ಕಾಯಿಲ್ಗಳ ಮಧ್ಯೆ ಎರಡು ಕಾಯಿಲ್ಗಳ ಮಧ್ಯೆ ಇನ್ನೊಂದು ಥರ್ಡ್ ಕಾಯಿಲ್ನ ಇಟ್ಟು, ಅಂದರೆ ಒಂದೇ ವೈಂಡಿಂಗಲ್ಲಿ 3 ಬೇರೆ ಬೇರೆ ಕಾಯಿಲ್ಸ್ ಇರ್ತವೆ. ಆ 2 ಸ್ಟೇಷನರಿ ಕಾಯಿಲ್ಸ್ ಇಟ್ಟು ಮಧ್ಯದಲ್ಲಿ ಒಂದು ಮೂವಿಂಗ್ ಕಾಯಿಲ್ನ ಇಟ್ಕೊಂಡು ನಾವು ಆ ಮೂವಿಂಗ್ ಕಾಯಿಲ್ನ ಮೂವ್ ಮಾಡೋದ್ರಿಂದ ಕೂಡ ಸೆಲ್ಫ್ ಇಂಡಕ್ಟೆನ್ಸ್ನ ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈ ಪಿಕ್ಚರ್ ನೋಡ್ಬೋದು. ಸೊ ಇಲ್ಲಿ ಕಾಯಿಲ್ 1 ಕಾಯಿಲ್ 2 ಅಂತ 2 ಕಾಯಿಲ್ಸ್ ಇದ್ದಾವೆ. ಈ ಎರಡರ ಮಧ್ಯೆ ನಾವು ಡಿಸ್ಟೆನ್ಸ್ ಕಡಿಮೆ ಮಾಡಿದ್ರು ಅಥವಾ ಹೆಚ್ಚಿಗೆ ಮಾಡೋದ್ರಿಂದ ನಾವು ಔಟ್ಪುಟ್ ಇಂಡಕ್ಟೆನ್ಸ್ ವ್ಯಾಲ್ಯೂವಲ್ಲಿ ಚೇಂಜಸ್ ನೋಡ್ಬೋದು. ಅಥವಾ ಇಲ್ಲಿ ನೋಡ್ಬೋದು, ಇದು ಒಂದು ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟಲ್ಲಿದೆ. ಸೊ ಇದೆಲ್ಲ ಒಂದೇ ವೈರಿಂದ ಮಾಡಿದಂಥ ಕಾಯಿಲ್. ಸೊ ಮೇಲೆ ಮತ್ತು ಈ ಮೇಲೆ ಇರೋಂಥ ವೈಂಡಿಂಗ್ ಮತ್ತು ಕೆಳಗಡೆ ಇರೋಂಥ ವೈಂಡಿಂಗ್ ಏನಿರುತ್ತೆ ಫಿಕ್ಸ್ಡ್ ಕಾಯಿಲ್ ಇರುತ್ತೆ. ಅದೇ ಮಧ್ಯದಲ್ಲಿ ಇರೋಂಥ ಕಾಯಿಲ್ ಏನಿದೆನೋ ಅದನ್ನು ನಾವು ರೊಟೇಟ್ ಮಾಡೋ ರೀತಿ ಅರೇಂಜ್ ಮಾಡಿರ್ತೀವಿ. ಸೊ ಈ ರೊಟೇಟ್ ಮಾಡೋದ್ರಿಂದ ಏನಾಗುತ್ತೆ, ಈ ಎರಡು 3 ಕಾಯಿಲ್ಗಳ ಮಧ್ಯೆ ಡಿಸ್ಟೆನ್ಸು ಅಥವಾ ಜಿಯೋಮೆಟ್ರಿಕ್ ಪೊಸಿಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಜಿಯೋಮೆಟ್ರಿಕ್ ಪೊಸಿಷನ್ ಚೇಂಜ್ ಆದಾಗ ಏನಾಗುತ್ತೆ, ಔಟ್ಪುಟ್ ಬರ್ತಕ್ಕಂಥ ಇಂಡಕ್ಟೆನ್ಸಲ್ಲಿ ಕೂಡ ಚೇಂಜಸ್ ಆಗುತ್ತೆ. ಸೊ ಈ ಥರ ಲೀನಿಯರ್ ಡಿಸ್ಪ್ಲೇಸ್ಮೆಂಟಲ್ಲಿ ಕೂಡ ನಾವು ಜಿಯೋಮೆಟ್ರಿಕ್ ಕಾನ್ಫಿಗರೇಷನ್ನ ಚೇಂಜ್ ಮಾಡಿ ಸೆಲ್ಫ್ ಇಂಡಕ್ಟೆನ್ಸ್ನ ಚೇಂಜ್ ಮಾಡ್ಬೋದು. ಅಥವಾ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟಲ್ಲಿ ಕೂಡ ಬಳಸಿ ಸೆಲ್ಫ್ ಇಂಡಕ್ಟೆನ್ಸ್ನ ಚೇಂಜ್ ಮಾಡ್ಬೋದು ಅಥವಾ ವೇರಿ ಮಾಡ್ಬೋದು. ಇನ್ ದ ಫಸ್ಟ್ ಕೇಸ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ ಲೀನಿಯರ್ ಆ್ಯಂಡ್ ದ ಸೆಕೆಂಡ್ ಕೇಸ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ ಆ್ಯಂಗುಲರ್. ಸೊ ಪಿಕ್ಚರಲ್ಲಿ ನೋಡೋದಾದರೆ ಇದು ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ಈ ಕಾಯಿಲ್ಸ್ನ ಯಾವುದಾದ್ರೂ ಒಂದನ್ನು ನಾವು ಮೇಲೆ ಕೆಳಗೆ ಮಾಡ್ಬೋದು. ಅದೇ ಎರಡನೇ ಕೇಸಲ್ಲಿ ಅಂದರೆ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್, ಇಲ್ಲಿ ಏನು ಮಾಡ್ಬೋದು, ನಾವು ಕಾಯಿಲ್ನ ಅಪ್ ಟು 360 ಡಿಗ್ರಿ ಅಥವಾ 180 ಡಿಗ್ರಿ ರೊಟೇಟ್ ಮಾಡೋ ರೀತಿ ಅರೇಂಜ್ ಮಾಡಿರ್ತಾರೆ. ಇನ್ ಬೋತ್ ದ ಕೇಸಸ್ ದ ಔಟ್ಪುಟ್ ಸೆಲ್ಫ್ ಇಂಡಕ್ಟೆನ್ಸ್ ಈಸ್ ವೇರಿಡ್. ಸೊ ಇಲ್ಲಿ ಕೂಡ ಅಷ್ಟೇ, ನಾವು ಲೀನಿಯರ್ ಮಾಡಿರ್ಬೋದು ಅಥವಾ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಮಾಡ್ಬೋದು. ಔಟ್ಪುಟ್ಟಲ್ಲಿ ಸೆಲ್ಫ್ ಇಂಡಕ್ಟೆನ್ಸ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಪ್ರಿನ್ಸಿಪಲ್, ಚೇಂಜ್ ಇನ್ ಪರ್ಮಿಯಬಿಲಿಟಿ.
So in this sensor, the position of an iron core is changed to vary the self inductance of a coil. ಸೊ ಕಾಯಿಲ್ ಮಧ್ಯೆ ಏನು ಕೋರ್ನ ಬಳಸಿರ್ತೀವಿ ನಾವು, ಆ ಕೋರ್ ಪೊಸಿಷನ್ ಚೇಂಜ್ ಮಾಡೋದ್ರಿಂದ ಕೂಡ ನಾವು ಸೆಲ್ಫ್ ಇಂಡಕ್ಟೆನ್ಸ್ನ ಚೇಂಜ್ ಮಾಡ್ಕೋಬೋದು. ವೆನ್ ದ ಕೋರ್ ಈಸ್ ಫುಲ್ಲಿ ಇನ್ಸೈಡ್ ದ ಕಾಯಿಲ್ ದ ಸೆಲ್ಫ್ ಇಂಡಕ್ಟೆನ್ಸ್ ಈಸ್ ಹೈ, ಆ್ಯಂಡ್ ವೆನ್ ಕೋರ್ ಈಸ್ ಔಟ್ಸೈಡ್ ದ ಕಾಯಿಲ್ ದ ಸೆಲ್ಫ್ ಇಂಡಕ್ಟೆನ್ಸ್ ಈಸ್ ಲೋ. ಸೊ ಈ ಐರನ್ ಕೋರ್ ಫುಲ್ ಕಾಯಿಲ್ ಒಳಗಡೆ ಇತ್ತು ಅಂದರೆ ಆವಾಗ ಸೆಲ್ಫ್ ಇಂಡಕ್ಟೆನ್ಸ್ ಅಥವಾ ಇಂಡಕ್ಟೆನ್ಸ್ ಜಾಸ್ತಿ ಇರುತ್ತೆ. ಅದೇ ಈ ಕೋರ್ ಹೊರಗಡೆ ಇತ್ತು, ಪೂರ್ತಿ ಹೊರಗಡೆ ಇತ್ತು ಅಂದರೆ ಆವಾಗ ಅಲ್ಲಿ ಸೆಲ್ಫ್ ಇಂಡಕ್ಟೆನ್ಸ್ ಅಥವಾ ಇಂಡಕ್ಟೆನ್ಸ್ ಪೂರ್ತಿ ಕಡಿಮೆ ಇರುತ್ತೆ. ಸೊ ಈ ಒಂದು ಇಮೇಜಿಂದ ನೋಡ್ಬೋದು, ಇದು ಒಂದು ಫೆರೈಟ್ ಫಾರ್ಮರ್ ಮೇಲೆ ವೈಂಡಿಂಗ್ ಮಾಡಿದ್ದು ಕಾಯಿಲ್ ಇದು. ಸೊ ಇದು ಒಂದು ಐರನ್ ಕೋರ್. ಸೊ ಐರನ್ ಕೋರ್ನ ಪ್ಲೇಸ್ ಮಾಡೋದಕ್ಕೆ ಒಳಗಡೆ ಹೋಲ್ ಇರುತ್ತೆ. ಸೊ ಆ ಹೋಲಲ್ಲಿ ಎಷ್ಟು ಐರನ್ ಕೋರ್ನ ನಾವು ಇನ್ಸರ್ಟ್ ಮಾಡಿರ್ತೀವಿ ಅಷ್ಟು ಇಲ್ಲಿ ಇಂಡಕ್ಟೆನ್ಸ್ ನಮಗೆ ಔಟ್ಪುಟ್ ಬರುತ್ತೆ. ಸೊ ಈ ಐರನ್ ಕೋರ್ನ ನಾವು ಫುಲ್ ಇನ್ಸರ್ಟ್ ಮಾಡಿದರೆ ಒಳಗಡೆ ಆವಾಗ ಮ್ಯಾಕ್ಸಿಮಮ್ ಇಂಡಕ್ಟೆನ್ಸ್ನ ನಾವು ಪಡಿತೀವಿ ಔಟ್ಪುಟ್ಟಲ್ಲಿ. ಅದೇ ನಾವು ಪೂರ್ತಿ ಹೊರಗಡೆ ಐರನ್ ಕೋರ್ನ ಪೂರ್ತಿ ಹೊರಗಡೆ ತೆಗೆದಿದ್ರೆ ಮಿನಿಮಮ್ ಇಂಡಕ್ಟೆನ್ಸ್ ವ್ಯಾಲ್ಯೂನ ಔಟ್ಪುಟ್ಟಲ್ಲಿ ಪಡಿತೀವಿ. ಅದೇ ಸ್ವಲ್ಪ ಇನ್ಸರ್ಟ್ ಮಾಡಿದ್ವಿ, ಸ್ವಲ್ಪ ಹೊರಗಡೆ ಇತ್ತು ಅಂದರೆ ಅವಾಗಲ್ಲಿ ಬೇರೆ ಬೇರೆ ರೀತಿಯಾದಂಥ ಎಷ್ಟು ಇನ್ಸರ್ಟ್ ಮಾಡಿರ್ತೀವಿ ಅದ್ರ ಮೇಲೆ ನಮಗೆ ಇಲ್ಲಿ ಇಂಡಕ್ಟೆನ್ಸ್ ವ್ಯಾಲ್ಯೂ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಈ ಥರ ನಾವು ಪರ್ಮಿಯಬಿಲಿಟಿ ಚೇಂಜ್ ಮಾಡೋದ್ರಿಂದ ಇಂಡಕ್ಟೆನ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ಕೋಬೋದು. ಇನ್ ದಿಸ್ ವೇ the self inductance of the coil can be varied between its highest and lowest values by changing the position of iron core. ಸೊ ಹೈಯೆಸ್ಟ್ ವ್ಯಾಲ್ಯೂ ಮತ್ತು ಲೋವೆಸ್ಟ್ ವ್ಯಾಲ್ಯೂ ಏನು ಪಡಿತೀವಿ ಈ ಒಂದು ಕಾಯಿಲ್ ಮುಖಾಂತರ ಐರನ್ ಕೋರ್ನ ಪೂರ್ತಿ ಒಳಗಡೆ ಇನ್ಸರ್ಟ್ ಮಾಡಿ ಅಥವಾ ಪೂರ್ತಿ ಹೊರಗಡೆ ತಗೊಂಡು ಅದ್ರ ಮಧ್ಯದಲ್ಲಿ ಯಾವ ವ್ಯಾಲ್ಯೂ ಬೇಕಾದರೂ ನಾವು ಔಟ್ಪುಟ್ಟಲ್ಲಿ ಪಡ್ಕೋಬೋದು, ಯಾವ ಇಂಡಕ್ಟೆನ್ಸ್ ವ್ಯಾಲ್ಯೂ ಬೇಕಾದರೂ ಔಟ್ಪುಟ್ಟಲ್ಲಿ ಪಡ್ಕೋಬೋದು ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಲಿ. ಸೊ ಈ ಐರನ್ ಕೋರ್ನ ಎಷ್ಟರ ಮಟ್ಟಿಗೆ ನಾವು ಒಳಗಡೆ ಇನ್ಸರ್ಟ್ ಮಾಡಿದ್ದೀವಿ ಅಥವಾ ಎಷ್ಟು ಮಟ್ಟಿಗೆ ಹೊರಗಡೆ ಇಟ್ಟಿದ್ದೀವಿ ಅನ್ನೋದ್ರ ಮೇಲೆ ಈ ಒಂದು ಔಟ್ಪುಟ್ ಬರ್ತಕ್ಕಂಥ ಇಂಡಕ್ಟೆನ್ಸ್ ವ್ಯಾಲ್ಯೂ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಕೊನೆಯದಾಗಿ ಇಂಡಕ್ಟೆನ್ಸ್ ಸೆಲ್ಫ್ ಇಂಡಕ್ಟೆನ್ಸ್ ವ್ಯಾಲ್ಯೂನ ಯಾವ ರೀತಿ ಚೇಂಜ್ ಮಾಡ್ಬೋದು ಅಂದರೆ ಬೈ ಚೇಂಜಿಂಗ್ ಇನ್ ರಿಲಕ್ಟೆನ್ಸ್. ದ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ದ ಕಾಯಿಲ್ ಡಿಪೆಂಡ್ಸ್ ಆನ್ ರಿಲಕ್ಟೆನ್ಸ್ ಆಫ್ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಆಫ್ ಎ ಕಾಯಿಲ್. ಸೊ ಒಂದು ಸೆಲ್ಫ್ ಇಂಡಕ್ಟೆನ್ಸಲ್ಲಿ ರಿಲಕ್ಟೆನ್ಸ್ ಚೇಂಜ್ ಮಾಡೋದ್ರಿಂದ ಕೂಡ ಕಾಯಿಲ್ದು ಸೆಲ್ಫ್ ಇಂಡಕ್ಟೆನ್ಸ್ ಚೇಂಜ್ ಆಗುತ್ತೆ. Therefore, by changing the reluctance, that is by changing the air gap between the main core and the target core of a coil, its self inductance can be varied. ಸೊ ಇಲ್ಲಿ ಕೋರ್ಸ್ ಎರಡು ಇರ್ತವೆ ಈ ಒಂದು ಸಿಸ್ಟಮಲ್ಲಿ, ಒಂದು ಮೇನ್ ಕೋರ್ ಇನ್ನೊಂದು ಟಾರ್ಗೆಟ್ ಕೋರ್. ಸೊ ಈ ಎರಡರ ಮಧ್ಯೆ ಡಿಸ್ಟೆನ್ಸ್ ಚೇಂಜ್ ಮಾಡೋದ್ರಿಂದ ಕೂಡ ಇಲ್ಲಿ ಸೆಲ್ಫ್ ಇಂಡಕ್ಟೆನ್ಸ್ನ ವೇರಿ ಮಾಡ್ಬೋದು ಅಥವಾ ಚೇಂಜ್ ಮಾಡ್ಕೋಬೋದು. ಈ ಪಿಕ್ಚರ್ ನೋಡ್ಬೋದು, ಇಲ್ಲೇನು ಯು ಶೇಪ್ ಕಾಣ್ತಿದ್ದಾನೋ ಈ ಯು ಶೇಪ್ ಏನಿದೆ ಇದು ಮೇನ್ ಕೋರ್, ಆ್ಯಂಡ್ ಇದೇನು ಐ ಶೇಪ್ ಕಾಣ್ತಿದ್ದಾನೋ ಅಥವಾ ಫ್ಲ್ಯಾಟ್ ಶೇಪ್ ಕಾಣ್ತಿದೆ ಇದು ಟಾರ್ಗೆಟ್ ಕೋರ್. ಸೊ ಇಲ್ಲಿ ಮೇನ್ ಕೋರ್ಗೆ ವೈಂಡಿಂಗ್ ಮಾಡಿರ್ತಾರೆ. ಈ ಐರನ್ ಟಾರ್ಗೆಟ್ ಕೋರ್ ಏನಿರ್ತೋ ಇದು ಡಿಸ್ಪ್ಲೇಸ್ ಮಾಡೋ ರೀತಿ ಆದರೆ ಮೂವ್ ಮಾಡೋ ರೀತಿ ಅರೇಂಜ್ ಮಾಡಿರ್ತಾರೆ. ಸೊ ಈ ಎರಡರ ಮಧ್ಯೆ ಎಷ್ಟು ಏರ್ ಗ್ಯಾಪ್ ಇದೆನೋ ಈ ಒಂದು ಮೇನ್ ಕೋರ್ ಮತ್ತು ಟಾರ್ಗೆಟ್ ಕೋರ್ ಮಧ್ಯೆ ಎಷ್ಟು ಏರ್ ಗ್ಯಾಪ್ ಇದೆನೋ ಅದ್ರ ಮೇಲೆ ಇಲ್ಲಿ ಒಂದು ಔಟ್ಪುಟ್ ಬರ್ತಕ್ಕಂಥ ಇಂಡಕ್ಟೆನ್ಸ್ ಡಿಪೆಂಡ್ ಆಗಿರುತ್ತೆ. ಸೊ ಅದೇ ರೀತಿ ನಾವು ಈ ಒಂದು ಟಾರ್ಗೆಟ್ ಕೋರ್ನ ಮೂವ್ ಮಾಡೋದ್ರಿಂದ ಹತ್ತಿರಕ್ಕೆ ತರೋದು ಅಥವಾ ದೂರ ತೊಗೊಂಡೋಗೋದ್ರಿಂದ ಇಲ್ಲಿ ಔಟ್ಪುಟ್ಟಲ್ಲಿ ಬರ್ತಕ್ಕಂಥ ಇಂಡಕ್ಟೆನ್ಸ್ ವ್ಯಾಲ್ಯೂ ಚೇಂಜ್ ಮಾಡ್ಬೋದು. ಸೊ ಇನ್ ದಿಸ್ ಪ್ರೊಸೆಸ್ ದ ಟಾರ್ಗೆಟ್ ಕೋರ್ ಡಸ್ ನಾಟ್ ಟಚ್ ದ ಮೇನ್ ಕೋರ್. ಸೊ ಈ ಒಂದು ಸಿಸ್ಟಮಲ್ಲಿ ಈ ಟಾರ್ಗೆಟ್ ಕೋರ್ ಏನಿದೋ ಮೇನ್ ಕೋರ್ಗೆ ಡೈರೆಕ್ಟಾಗಿ ಟಚ್ ಆಗಲ್ಲ. ಆ್ಯಂಡ್ ದಿಸ್ ಪ್ರಿನ್ಸಿಪಲ್ ಯೂಸ್ಡ್ ಇನ್ LVDT. ಸೊ ಲೀನಿಯರ್ ವೇರಿಯಬಲ್ ಡಿಫರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಅಂದರೆ LVDT ಏನು ಬರುತ್ತೋ ಡಿಸ್ಪ್ಲೇಸ್ಮೆಂಟ್ನ ಅಥವಾ ಸ್ಮಾಲ್ ಮೂಮೆಂಟ್ನ ಮೆಜರ್ ಮಾಡೋದಕ್ಕೆ ಆ ಒಂದು ಡಿವೈಸಲ್ಲಿ ಅಥವಾ ಆ ಒಂದು ಸೆನ್ಸರಲ್ಲಿ ಈ ಒಂದು ಚೇಂಜ್ ಇನ್ ರಿಲಕ್ಟೆನ್ಸ್ ಪ್ರಿನ್ಸಿಪಲ್ನ ಯೂಸ್ ಮಾಡಿ ಆ ಒಂದು LVDTನ ತಯಾರು ಮಾಡಿರ್ತಾರೆ. ಸೊ ಇವತ್ತು ಇಷ್ಟು ನೋಡಿದ್ವಿ ನಾವು ಈ ವಿಡಿಯೋದಲ್ಲಿ ಯಾವ ಥರ ಸೆಲ್ಫ್ ಇಂಡಕ್ಟೆನ್ಸ್ನ ಚೇಂಜ್ ಮಾಡ್ಬೋದು ಅಂತ, ಬೇರೆ ಬೇರೆ ರೀತಿಯಲ್ಲಿ ಯಾವ ಥರ ಸೆಲ್ಫ್ ಇಂಡಕ್ಟೆನ್ಸ್ನ ಚೇಂಜ್ ಮಾಡ್ಬೋದು ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ಮ್ಯೂಚುವಲ್ ಇಂಡಕ್ಟೆನ್ಸ್ ಚೇಂಜ್ ಮಾಡಿ ಬರ್ತಕ್ಕಂಥ ಇಂಡಕ್ಟೆನ್ಸ್ ಸೆನ್ಸರ್ಗಳು ಮತ್ತು ಎಡ್ಡಿ ಕರೆಂಟ್ ಟೈಪ್ ಸೆನ್ಸರ್ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಸವ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.